ಇನ್ಮುಂದೆ ನಿಮ್ಮ ಆಫೀಸ್ ಅವರ್ಸ್ ಮುಗಿದ ಮೇಲೆ ನಿಮ್ಮ ಆಫೀಸಿಂದ ಬರೋ ಕಾಲ್ಸ್‌ಗಾಗ್ಲಿ, ಮೆಸೇಜಸ್‌ಗಾಗ್ಲಿ, ಮೇಲ್ಸ್‌ಗಾಗ್ಲಿ ನೀವು ರಿಪ್ಲೈ ಕೊಡೋ ಅವಶ್ಯಕತೆ ಇಲ್ಲ. ಹೌದು, ಈಗ ಭಾರತದಲ್ಲಿ ರೈಟ್ ಟು ಡಿಸ್ಕನೆಕ್ಟ್ ಕಾನೂನು ಬಗ್ಗೆ ಚರ್ಚೆ ನಡೆಯುತ್ತಿದೆ. ಇದುವರೆಗೂ ಸಾಯಂಕಾಲ 5 ಗಂಟೆ ಆದ್ರೂ ನಿಮ್ಮ ಆಫೀಸ್ ಅವರ್ಸ್ ಮುಗಿದರೂ ಆಫೀಸಿಂದ ಬರೋ ಕಾಲ್ಸ್‌ಗೆ, ಮೇಲ್ಸ್‌ಗೆ, ಮೆಸೇಜಸ್‌ಗೆ ನೀವು ರಿಪ್ಲೈ ಕೊಡಬೇಕಾಗಿತ್ತು. ಆದ್ರೆ ಈಗ ಹೊಸ ಪ್ರಸ್ತಾವನೆ ಪ್ರಕಾರ ಲಾಗೌಟ್ ಅಂದ್ರೆ ಲಾಗೌಟ್ ಅಷ್ಟೇ. ಮತ್ತೆ ನಿಮ್ಮನ್ನು ಯಾರೂ ಡಿಸ್ಟರ್ಬ್ ಮಾಡಬಾರದು. ಎಂಪಿ ಸುಪ್ರಿಯಾ ಸೂಲೆ ಅವರು ರೈಟ್ ಟು ಡಿಸ್ಕನೆಕ್ಟ್ ಬಿಲ್ 2025 ಅನ್ನು ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ. ಇದು ಎಂಪ್ಲಾಯೀಸ್ಗೆ ಆಫೀಸ್ ಅವರ್ಸ್ ನಂತರ ಬಂದ ಕೆಲಸದ ಸಂವಹನವನ್ನು ನಿರ್ಲಕ್ಷಿಸುವ ಹಕ್ಕು ನೀಡುತ್ತದೆ. ಫ್ರಾನ್ಸ್, ಪೋರ್ಚುಗಲ್, ಆಸ್ಟ್ರೇಲಿಯಾ ಮುಂತಾದ ದೇಶಗಳಲ್ಲಿ ಈ ಹಕ್ಕು ಈಗಾಗಲೇ ಇದೆ. ಇದೀಗ ಭಾರತವು ಅದನ್ನು ಯೋಚಿಸುತ್ತಿದೆ. ಈ ಬಿಲ್ ಪ್ರಕಾರ ಆಫೀಸ್ ಅವರ್ಸ್ ನಂತರ ರಿಪ್ಲೈ ಮಾಡುವ ಅಗತ್ಯವಿಲ್ಲ. ಆಫೀಸಿಂದ ಬರೋ ಕಾಲ್ಸ್ನ ನೀವು ರಿಸೀವ್ ಮಾಡದೇ ಇದ್ರೂ ನಿಮಗೆ ಯಾವುದೇ ರೀತಿ ಪನಿಷ್ಮೆಂಟ್ ಇರೋದಿಲ್ಲ. ಆಫೀಸ್ ಅವರ್ಸ್ ನಂತರ ಕೆಲಸ ಮಾಡಿದರೆ ಓವರ್ ಟೈಮ್ ಪಾವತಿ ನೀಡಲೇಬೇಕು. ಕಂಪನಿ ಏನಾದರೂ ಈ ನಿಯಮಗಳನ್ನು ಪಾಲಿಸದಿದ್ದರೆ ಅವರಿಗೆ ದಂಡ ಕೂಡ ವಿಧಿಸಲಾಗುತ್ತದೆ. ಈ ಬಿಲ್ಲು ಸ್ಟ್ರೆಸ್, ಬರ್ನ್ಔಟ್ ಮತ್ತು 24/7 ಬಾಸ್ ಪ್ರೆಷರ್ ಅನ್ನು ಕಡಿಮೆ ಮಾಡುತ್ತೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಇದು ಒಂದು ಪ್ರೈವೇಟ್ ಮೆಂಬರ್ ಬಿಲ್. ಇಂತಹ ಬಿಲ್ಗಳು ಭಾರತದಲ್ಲಿ ಬಹಳ ವಿರಳವಾಗಿ ಕಾನೂನಾಗುತ್ತವೆ. ಆದರೂ ಇದು ಮೆಂಟಲ್ ಹೆಲ್ತ್ ಮತ್ತು ವರ್ಕ್ ಲೈಫ್ ಬ್ಯಾಲೆನ್ಸ್ಗೆ ಸಂಬಂಧಿಸಿರೋದ್ರಿಂದ ಇದು ದೊಡ್ಡ ಚರ್ಚೆಯನ್ನು ಪ್ರಾರಂಭಿಸಿದೆ. ಇದರ ಬಗ್ಗೆ ನಿಮಗೆ ಏನನ್ಸ್ತಿದೆಯೋ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ನಾವು ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಅಂದ್ರೆ ಏನು, ಇದು ಈಗ ಯಾಕೆ ಸುದ್ದಿಯಲ್ಲಿದೆ ಮತ್ತು ಇದು ಭಾರತದ ಉದ್ಯೋಗಿಗಳ ಜೀವನವನ್ನು ಹೇಗೆ ಬದಲಿಸಬಹುದು ಎಂಬುದನ್ನು ತುಂಬಾ ಸರಳವಾಗಿ ನೋಡೋಣ. ಒಂದು 50-60 ವರ್ಷಗಳ ಹಿಂದೆ ನೋಡೋದಾದ್ರೆ ಒಬ್ಬ ಭಾರತೀಯನ ಜೀವನದಲ್ಲಿ 2 ಮಾತ್ರ ಪ್ರಮುಖ ವಿಷಯಗಳಿದ್ದವು. ಒಂದು ಕೆಲಸ ಮತ್ತು ಕುಟುಂಬ. ಕೆಲಸ ಸಮಯ ಮುಗಿಸಿದ ನಂತರ ಉಳಿದ ಸಮಯವನ್ನು ಕುಟುಂಬದೊಂದಿಗೆ ಕಳೆಯುತ್ತಿದ್ದರು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಕಾಂಪಿಟೇಷನ್ ಜಾಸ್ತಿಯಾಗಿ ಕೆಲಸ ಅನ್ನೋದು ನಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಪ್ರವೇಶಿಸಿ ಬಿಟ್ಟಿದೆ. ಈ ರೇಸ್ನಲ್ಲಿ ನಾವು ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನು ಕಳೆದುಕೊಂಡಿದ್ದೇವೆ. ಆದ್ರೆ ಇಂದಿನ ಯುವ ಪೀಳಿಗೆ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ. ಒಂದು ಸರ್ವೆ ಪ್ರಕಾರ ಈಗಿನ ಯುವಕರು ಹೆಚ್ಚಿನ ವೇತನವನ್ನು ಆಶಿಸುತ್ತಿಲ್ಲ. ಅವರಿಗೆ ಮುಖ್ಯವಾಗಿ ಬೇಕಾಗಿರೋದು ವರ್ಕ್ ಲೈಫ್ ಬ್ಯಾಲೆನ್ಸ್. ಸ್ಯಾಲರಿ ಸ್ವಲ್ಪ ಕಡಿಮೆಯಾದರೂ ಪರವಾಗಿಲ್ಲ, ಕೆಲಸದ ನಂತರ ಮನಃಶಾಂತಿ ಸಿಗಬೇಕೆಂದು ಆಶಿಸುತ್ತಿದ್ದಾರೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದ್ರೆ ಕೆಲಸ ಮತ್ತು ವೈಯಕ್ತಿಕ ಜೀವನವನ್ನು ಸಮತೋಲನದಲ್ಲಿ ನಿರ್ವಹಿಸುವುದು. ಆದ್ರೆ ಈಗ ಇದು ಕೇವಲ ಭಾರತದಲ್ಲೇ ಅಲ್ಲ, ಜಗತ್ತಿನೆಲ್ಲೆಡೆ ಇದು ಸಮಸ್ಯೆಯಾಗಿದೆ. ಆಫೀಸ್ ಸಮಯ ಮುಗಿದರೂ ವಾಟ್ಸಪ್ ಇಂದ, ಇಮೇಲ್ಸ್ ಇಂದ, ಕಾಲ್ಸ್ ಇಂದ ಕೆಲಸ ಎಂದಿಗೂ ನಿಜವಾಗಿಯೂ ಮುಗಿಯುವುದೇ ಇಲ್ಲ. ರೈಟ್ ಟು ಡಿಸ್ಕನೆಕ್ಟ್ ಯಾಕೆ ಮುಖ್ಯ? ಬಹು ದೇಶಗಳು ಈಗಾಗಲೇ ಈ ಸಮಸ್ಯೆ ಗುರುತಿಸಿವೆ. ಆಸ್ಟ್ರೇಲಿಯಾ, ಫ್ರಾನ್ಸ್, ಪೋರ್ಚುಗಲ್ ಮತ್ತು ದಕ್ಷಿಣ ಅಮೆರಿಕದ ಹಲವು ದೇಶಗಳಲ್ಲಿ ಈಗಾಗಲೇ ಈ ಕಾನೂನು ಇದೆ. ಇದರ ಅರ್ಥ ಆಫೀಸ್ ಅವರ್ಸ್ ಮುಗಿದ ನಂತರ ಒಬ್ಬ ಎಂಪ್ಲಾಯ್ನ ಕಾಲ್, ಇಮೇಲ್, ಮೆಸೇಜ್ಗೆ ರಿಪ್ಲೈ ಮಾಡಬೇಕೆಂದು ಬಲವಂತ ಮಾಡಬಾರದು. ಅವರ ವೈಯಕ್ತಿಕ ಸಮಯದಲ್ಲಿ ಪೂರ್ಣವಾಗಿ ಡಿಸ್ಕನೆಕ್ಟ್ ಆಗಬಹುದು. ಆದ್ರೆ 2018 ಸುಪ್ರಿಯಾ ಸೂಲೆ ಅವರು ಮೊದಲ ಬಾರಿಗೆ ಈ ಬಿಲ್ ಅನ್ನು ಮಂಡಿಸಿದ್ದರು. ಆಗ ಈ ಬಿಲ್ ಪ್ರಕಾರ ಆಫೀಸ್ ಅವರ್ಸ್ ನಂತರ ವರ್ಕ್, ಕಾಲ್, ಇಮೇಲ್ಗೆ ಉತ್ತರಿಸಬೇಕಾಗಿಲ್ಲ. ಉತ್ತರಿಸದಿದ್ದರೆ ಮಿಸ್ಕಂಡಕ್ಟ್ ಎಂಬುವಂತಿಲ್ಲ. ಬ್ರೇಕ್ ಟೈಮ್ ನೀಡದ ಕಂಪನಿಗಳಿಗೆ ದಂಡ, ಇವೆಲ್ಲವೂ ಇತ್ತು. ಆದ್ರೆ ಆಗ ಈ ಬಿಲ್ ಪಾಸ್ ಆಗಲಿಲ್ಲ. ಈಗ ಅವರು ಇದನ್ನು ನವೀಕರಿಸಿ ರೈಟ್ ಟು ಡಿಸ್ಕನೆಕ್ಟ್ ಬಿಲ್ 2025 ಎಂದು ಮರು ಪ್ರಸ್ತುತಪಡಿಸಿದ್ದಾರೆ. ಇದು ಒಂದು ಪ್ರೈವೇಟ್ ಮೆಂಬರ್ ಬಿಲ್, ಅಂದ್ರೆ ಸರ್ಕಾರದಿಂದ ಮಂಡಿಸಲಾದುದಲ್ಲ. ಈ ಬಿಲ್ನ ಮಹತ್ವ ಏನಂತ ನೋಡೋದಾದ್ರೆ ಸ್ಟ್ರೆಸ್ ಮತ್ತು ಬರ್ನ್ಔಟ್ ಕಡಿಮೆಯಾಗುತ್ತದೆ. 24/7 ಆಲ್ವೇಸ್ ಅವೈಲಬಲ್ ಪ್ರೆಷರ್ ಕಡಿಮೆಯಾಗುತ್ತದೆ. ಉತ್ತಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಇರುತ್ತೆ. ಮೆಂಟಲ್ ಹೆಲ್ತ್ ಸುಧಾರಣೆ ಆಗುತ್ತದೆ. ಉತ್ತಮ ವರ್ಕ್ ಕಲ್ಚರ್ ಕೂಡ ಬೆಳೆಯುತ್ತದೆ. ಇದೇ ಕಾರಣಕ್ಕೆ ಬಹಳಷ್ಟು ಜನರು ಸರ್ಕಾರಿ ಹುದ್ದೆಯನ್ನು ಇಷ್ಟಪಡುತ್ತಾರೆ. ಆದ್ರೆ ಈ ಬಿಲ್ ಪಾಸ್ ಆಗೋದು ಯಾಕೆ ಕಷ್ಟ? ಯಾಕಂದ್ರೆ ಇದೊಂದು ಪ್ರೈವೇಟ್ ಮೆಂಬರ್ ಬಿಲ್ ಆಗಿರೋದ್ರಿಂದ. ಪ್ರೈವೇಟ್ ಮೆಂಬರ್ ಬಿಲ್ ಅಂದ್ರೆ ಮಿನಿಸ್ಟರ್ ಅಲ್ಲದೆ ಬೇರೆ ಮೆಂಬರ್ರು ಬಿಲ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದನ್ನ ಪ್ರೈವೇಟ್ ಮೆಂಬರ್ ಬಿಲ್ ಅಂತ ಕರಿತೀವಿ. ಭಾರತದ ಇತಿಹಾಸದಲ್ಲೇ ಕೇವಲ 14 ಪ್ರೈವೇಟ್ ಮೆಂಬರ್ಸ್ ಬಿಲ್ಸ್ ಮಾತ್ರ ಪಾಸ್ ಆಗಿವೆ. ಕೊನೆಯದಾಗಿ ಆಗಿರೋದು 1970 ಮಾತ್ರ. ಸರ್ಕಾರದ ಬೆಂಬಲ ಇಲ್ಲದೆ ಇಂತಹ ಬಿಲ್ ಪಾಸ್ ಆಗುವುದು ಅತ್ಯಂತ ಕಷ್ಟ. ಇದರ ಸಾರಾಂಶ ನೋಡೋದಾದ್ರೆ ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಒಂದು ಪ್ರಗತಿಶೀಲ ಮತ್ತು ಅಗತ್ಯವಿರುವ ಆಲೋಚನೆ. ಇದು ಉದ್ಯೋಗಿಗಳನ್ನು ಆಲ್ವೇಸ್ ಅವೈಲಬಲ್ ಕಲ್ಚರ್ನಿಂದ ರಕ್ಷಿಸುತ್ತೆ ಮತ್ತು ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನು ಸುಧಾರಿಸುತ್ತೆ. ಈ ಬಿಲ್ ಪಾಸ್ ಆಗೋದು ಕಷ್ಟವಾದರೂ ದೇಶದ ಮಟ್ಟದಲ್ಲಿ ಒಂದು ಮುಖ್ಯ ಚರ್ಚೆಯನ್ನು ಪ್ರಾರಂಭಿಸಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ರೀತಿ ಡೈಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಐ ಹೋಪ್ ಯು ಫೌಂಡ್ ದಿಸ್ ವಿಡಿಯೋ ಇನ್ಫಾರ್ಮೇಟಿವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.